ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳುವ ಪ್ರಶ್ನೆಗಳಲ್ಲಿ ಇದೊಂದು ಪ್ರಶ್ನೆ ಏನಾಗಿರುತ್ತಾ ಫಿಕ್ಸ್ ಇರುತ್ತೆ. ಅದು ಯಾವ್ದಪ್ಪ ಅಂದ್ರೆ ಜೀವಸತ್ವಗಳು ಮತ್ತು ಅವುಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು. ಹೌದಾ? ಜೀವಸತ್ವಗಳು ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ದೇಹಕ್ಕೆ ಅತ್ಯಂತ ಪ್ರಮುಖವಾಗಿ ಏನ್ ಮಾಡ್ತಾವು, ಪೋಷಣೆ ಮಾಡವು ಮತ್ತೆ ವಿವಿಧ ರೋಗಗಳನ್ನ ತಡೆಗಟ್ಟಿ ನಮ್ಮ ದೇಹ ಸುಗಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡತಕ್ಕಂಥ ಕೆಲವೊಂದಿಷ್ಟು ಏನದವು ವಿಟಮಿನ್ಗಳದವು. ಅವಕ್ಕೆ ನಾವು ಕನ್ನಡದಲ್ಲಿ ಜೀವಸತ್ವಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಆ ಜೀವಸತ್ವಗಳ ಕೊರತೆ ಏನಾದ್ರೂ ಉಂಟಾಯ್ತಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಏನ್ ಮಾಡ್ತಾವು, ವಿವಿಧ ಲಕ್ಷಣಗಳು ಅಥವಾ ರೋಗಗಳು ಕಂಡು ಬರ್ತಾವು. ಹೌದಾ? ಆ ಜೀವಸತ್ವಗಳು ಯಾವುವು, ಅವುಗಳ ಕೊರತೆ ಉಂಟಾದ್ರ ನಮ್ಮ ದೇಹದಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಕಂಡು ಬರ್ತಾವ ಅನ್ನೋದು ನಾವೇನ್ ಮಾಡೋಣ, ತಿಳ್ಕೊಳ್ಳೋಣ. ಓಕೆನಾ? ಓಕೆ, ನೋಡ್ರಿ, ಒಂದೇದು ಜೀವಸತ್ವ ಎ. ಯಾವುದು? ಜೀವಸತ್ವ ಎ. ಹೌದಾ? ಇದಕ್ಕ ವಿಟಮಿನ್ ಎ ಅಂತಲೂ ಕರಿತೀವಿ. ಈ ಜೀವಸತ್ವ ಎದ ಕೊರತೆ ಏನಾದ್ರೂ ಉಂಟಾಯ್ತಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಏನಾಗುತ್ತೆ, ಇರುಳು ಗುರುಡು ಕಂಡು ಬರುತ್ತೆ. ಇರುಳು ಗುರುಡು ಅಥವಾ ನಿಶಾಂತತೆ ಅಂತ ಕರಿತೀವಿ. ಯಾವುದು? ಇರುಳು ಕುರುಡು. ಇರುಳು ಕುರುಡು. ಹೌದಾ? ಇರುಳು ಕುರುಡು ಅಂದ್ರೆ ಏನಂದ್ರೆ, ಈಗ ಹಗಲೊತ್ತಲ್ಲಿ ನಾರ್ಮಲ್ ಆಗಿ ಎಲ್ಲರೂ ತರ ನಮ್ಗೆ ಏನ್ ಮಾಡ್ತಾವ, ಕಣ್ ಕಾಣಿಸ್ತಾವ. ಹೌದಾ? ರಾತ್ರಿ ಸಮಯ ಆಯ್ತಪ್ಪ ಅಂದ್ರೆ ನಮ್ಮ ದೃಷ್ಟಿಯ ಕೊರತೆಗಳು ಕಂಡು ಬರ್ತಾವ. ಯಾವಾಗ? ಈ ಜೀವಸತ್ವ ಏನ ಕೊರತೆ ನಮ್ಮ ದೇಹಕ್ಕೆ ಆದಾಗ. ಅರ್ಥ ಆಯ್ತಾ? ಏನಾಗುತ್ತೆ? ಜೀವಸತ್ವ ಏನ ಕೊರತೆ ನಮ್ಮ ದೇಹದಲ್ಲಿ ಇರುಳು ಕುರುಡುತನವನ್ನ ಉಂಟು ಮಾಡುತ್ತೆ. ಓಕೆನಾ? ಓಕೆ, ಅದೇ ರೀತಿಯಾಗಿ ಎರಡನೇದ್ದು ಜೀವಸತ್ವ ಬಿ. ಜೀವಸತ್ವ ಬಿ. ಹೌದಾ? ಈ ಜೀವಸತ್ವ ಬಿದ ಕೊರತೆ ನಮ್ಮ ದೇಹಕ್ಕೆ ಉಂಟಾಯ್ತಂದ್ರೆ ಬೇರಿ ಬೇರಿ ಅಂತಕ್ಕಂಥ ಒಂದು ರೋಗ ಬರುತ್ತೆ. ಯಾವುದು? ಬೇರಿ ಬೇರಿ. ಹೌದಾ? ಈ ಬೇರಿ ಬೇರಿ ಅಂದ್ರೆ ಏನು? ಹೆಸರು ಡಿಫ್ರೆಂಟ್ ಆಗಿದೆಯಲ್ಲ. ನೋಡ್ರಿ, ಈ ಬೇರೆ ಬೇರೆ ರೋಗದ ಲಕ್ಷಣ ಏನಪ್ಪಾ ಅಂದ್ರ ನಮ್ಮದ ಕೈಗಳಾಗಿರ್ಬೋದು, ಕಾಲುಗಳಾಗಿರ್ಬೋದು, ಅಲ್ಲೇನಾಗುತ್ತಾ ಕೆಂಪಾದಂತ ಒಂದು ಲಕ್ಷಣ ಕಂಡು ಬರ್ತಾವು. ಅತಿ ಕೆಂಪಾಗಿರ್ತಕ್ಕಂಥ ಗುರುತುಗಳು ಕಂಡು ಬರಕ್ ಸ್ಟಾರ್ಟ್ ಆಗ್ತಾವು. ಯಾವಾಗ? ಈ ಜೀವಸತ್ವ ಬೀದ ಕೊರತೆ ನಮ್ಮ ದೇಹಕ್ಕೆ ಉಂಟಾದಾಗ. ಹೌದಾ? ಈ ಬೇರೆ ಬೇರೆ ರೋಗ ಕಂಡು ಬರುತ್ತೆ. ಅದರ ಲಕ್ಷಣ ಏನ? ನಮ್ಮ ಕೈಗಳಾಗಿರ್ಬೋದು, ಕಾಲುಗಳಾಗಿರ್ಬೋದು, ಮುಖದ ಮೇಲೆ ಆಗಿರ್ಬೋದು, ಏನುಂಟಾಗುತ್ತಾ ಕೆಂಪು ಕೆಂಪಾದ ರ್ಯಾಷಸ್ ಅಂತ ಕರಿತೀವಲ್ಲ, ಮೊಡವೆಗಳು ಸ್ಟಾರ್ಟ್ ಆಗ್ತವೆ ದೊಡ್ಡ ದೊಡ್ಡದಾಗಿ. ಯಾವಾಗ? ಈ ಬೇರೆ ಬೇರೆ ರೋಗ ನಮ್ಮ ದೇಹಕ್ಕೆ ತಗಲ್ದಾಗ. ಅದು ಯಾವಾಗ ಬರುತ್ತಾ? ಈ ಜೀವಸತ್ವ ಬಿ ಕೊರತೆ ನಮ್ಮ ದೇಹಕ್ಕೆ ಉಂಟಾದಾಗ. ಅರ್ಥ ಆಯ್ತಾ? ಓಕೆ, ಈಗ ಮೂರನೇದ್ದು ಜೀವಸತ್ವ ಯಾವುದು? ಜೀವಸತ್ವ ಸಿ. ಜೀವಸತ್ವ ಸಿ ಇದರ ಕೊರತೆ ಏನಾದ್ರೂ ನಮ್ಮ ದೇಹಕ್ಕೆ ಉಂಟಾಯ್ತಪ್ಪ ಅಂದ್ರೆ ಸ್ಕರ್ವಿ ಅಂತಕ್ಕಂಥ ರೋಗ ಬರುತ್ತೆ. ಯಾವುದು? ಸ್ಕರ್ವಿ. ಸರ್, ಸ್ಕರ್ವಿ ಅಂದ್ರೇನ್ರಿ? ಕೇಳಕ್ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂದ್ರ, ನೋಡ್ರಿ, ಈ ಸ್ಕರ್ವಿ ಯಾವಾಗ ಬರುತ್ತಂದ್ರೆ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಅಂದ್ರೆ ಜೀವಸತ್ವ ಸಿದ ಕೊರತೆ ಉಂಟಾದಾಗ. ಸ್ಕರ್ವಿ ರೋಗದ ಲಕ್ಷಣ ಅಂದ್ರೆ ಏನಪ್ಪಾ? ನೋಡ್ರಿ, ಸ್ಕರ್ವಿ ರೋಗ ಬಂತಂದ್ರೆ ನಮ್ಮ ವಸಡುಗಳಲ್ಲಿ ಏನಾಗುತ್ತಾ, ರಕ್ತಸ್ರಾವ ಆಗಕ್ ಸ್ಟಾರ್ಟ್ ಆಗುತ್ತಾ. ಹೌದಾ? ನಾವು ಬ್ರಷ್ ಮಾಡಾಗ ಮತ್ತೆ ನಾರ್ಮಲ್ ಆಗಿದ್ದಾಗ ಏನಾದ್ರೂ ತಿಂದಾಗ ಏನಾಗುತ್ತೆ, ರಕ್ತಸ್ರಾವ ಉಂಟಾಗುತ್ತಾ. ಎಲ್ಲಿ? ವಸಡುಗಳಲ್ಲಿ. ಇದೇನಾಗಿರುತ್ತಾ ಈ ಸ್ಕರ್ವಿ ರೋಗದ ಲಕ್ಷಣ. ಈ ಸ್ಕರ್ವಿ ರೋಗ ಯಾವಾಗ ಬರುತ್ತೆ ನಮಗ? ಈ ಜೀವಸತ್ವ ಸಿದ ಕೊರತೆ ನಮ್ಮ ದೇಹಕ್ಕೆ ಉಂಟಾದಾಗ. ಅರ್ಥ ಆಯ್ತಾ? ಓಕೆ, ಈಗ ಜೀವಸತ್ವ ನಾಲ್ಕನೇ ಜೀವಸತ್ವ. ನೋಡ್ರಿ, ಜೀವಸತ್ವ 4. ಅದರ ಹೆಸರು ಏನಪ್ಪಾ ಅಂದ್ರೆ ಜೀವಸತ್ವ ಡಿ ಅಥವಾ ವಿಟಮಿನ್ ಡಿ ಅಂತ ಕರಿತೀವಿ. ಇದು ಅತ್ಯಂತ ಪ್ರಮುಖವಾಗಿರುವಂತ ಒಂದು ವಿಟಮಿನ್, ಎಲ್ರಿಗೂ ಗೊತ್ತಿರುತ್ತೆ. ಹೌದಾ?
ಈ ವಿಟಮಿನ್ ಡಿ ಎಲ್ಲಿಂದ ಸಿಗುತ್ತೆ ನಮ್ಗ? ಸೂರ್ಯನ ಕಿರಣಗಳಿಂದ ನಮ್ಮ ದೇಹ ಏನ್ ಮಾಡುತ್ತಾ? ವಿಟಮಿನ್ ಡಿ ತಯಾರಿಸುತ್ತಾ. ಇದರ ಕೊರತೆ ಏನಾದ್ರು ನಮ್ಮ ದೇಹಕ್ಕೆ ಉಂಟಾಯ್ತಂದ್ರೆ ರಿಕೆಟ್ಸ್ ಅಂತಕ್ಕಂಥ ಕಾಯಿಲೆ ಬರುತ್ತೆ. ಯಾವುದು? ರಿಕೆಟ್ಸ್. ಸರ್ ಇದು ಒಂಥರ ಕೇಳಕ್ ಇಂಗ್ಲಿಷ್ ವರ್ಡ್ ಇದ್ದಂಗೆ ಐತಲ್ರಿ. ಅಂದ್ರ ರಿಕೆಟ್ಸ್ ಹೆಂಗಿರುತ್ತಂದ್ರ ನಮ್ಮ ಕಾಲುಗಳು ಏನಾಗಿರ್ತಾವು? ಡೊಂಕಾಗಿರ್ತಾವು. ಹೌದಾ? ಡೊಂಕಾದ ಕಾಲುಗಳು ಕೈಗಳು ಮತ್ತೇನಾಗಿರ್ತ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂನ ಕೊರತೆ ಸ್ಟಾರ್ಟ್ ಆಗುತ್ತೆ. ಯಾವಾಗ? ಈ ವಿಟಮಿನ್ ಡಿ ಅಥವಾ ಜೀವಸತ್ವ ಡಿ ದ ಕೊರತೆ ನಮ್ಮ ದೇಹಕ್ಕೆ ಉಂಟಾದಾಗ ಏನ್ ಬರುತ್ತೆ? ಈ ರಿಕೆಟ್ಸ್ ಅಂತಕ್ಕಂಥ ಕಾಯಿಲೆ ನಮಗ ಬರುತ್ತೆ. ಓಕೆನಾ? ಓಕೆ. ಅದೇ ರೀತಿಯಾಗಿ 5ನೇ ವಿಧ ನೋಡೋಣ. ಜೀವಸತ್ವ ಇ ಅಂತ ಬರುತ್ತೆ. ಯಾವುದು? ಜೀವಸತ್ವ ಇ ಅಥವಾ ವಿಟಮಿನ್ ಇ ಅಂತ ಕರಿತೀವಿ. ಹೌದಾ? ಈ ವಿಟಮಿನ್ ಇ ಪ್ರಮುಖವಾಗಿ ಪುರುಷ ಮತ್ತು ಸ್ತ್ರೀಯರಲ್ಲಿ ಆಂಡ್ರೋಜನ್ ಮತ್ತು ಈಸ್ಟ್ರೋಜನ್ಗಳ ಸಮತೋಲನದ ಬಿಡುಗಡೆಗೆ ಕೆಲಸವನ್ನ ಇದು ಏನ್ ಮಾಡುತ್ತಾ? ನಿರ್ವಹಿಸುತ್ತಾ. ವಿಟಮಿನ್ ಇ. ಈ ವಿಟಮಿನ್ ಇ ಕೊರತೆ ಏನಾದ್ರೂ ನಮ್ಮ ದೇಹಕ್ಕೆ ಉಂಟಾಯ್ತಪ್ಪ ಅಂದ್ರ ಮೊದಲು ಏನಾಗುತ್ತಾ? ಬಂಜೆತನ ಕಂಡು ಬರುತ್ತಾ. ಕೆಲವೊಂದು ಸಂದರ್ಭದಾಗ ಏನಾಗುತ್ತಾ? ಬಂಜೆತನ ಕಂಡು ಬರಕ್ ಸ್ಟಾರ್ಟ್ ಆಗುತ್ತಾ. ಯಾವಾಗ? ಈ ವಿಟಮಿನ್ ಇ ಕೊರತೆ ಬಂದಾಗ. ಇದು ಮಾನವರಲ್ಲಿ ಸ್ಟೆರಿಲಿಟಿ ಉಂಟು ಮಾಡುತ್ತಾ. ಅರ್ಥ ಆಯ್ತಾ? ಯಾಕಂದ್ರ ಇದು ಕೆಲಸ ಮಾಡೋದು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಕ್ಕಂತ ಆಂಡ್ರೋಜನ್ ಮತ್ತು ಈಸ್ಟ್ರೋಜನ್ಗಳ ಮೇಲೆ ತನ್ನ ಪ್ರಭಾವವನ್ನ ಬೀರುತ್ತೆ. ಅರ್ಥ ಆಯ್ತಾ? ಇದರ ಒಂದು ಕೊರತೆಯಿಂದ ಏನು ಉಂಟಾಗುತ್ತೆ ನಮಗ? ಬಂಜೆತನ. ಏನುಂಟಾಗುತ್ತ? ಬಂಜೆತನ. ಬಂಜೆತನ ಅಂದ್ರೆ ಏನು? ಸ್ಟೆರಿಲಿಟಿ. ಮಕ್ಕಳಾಗದೆ ಇರತಕ್ಕಂತ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಅರ್ಥ ಆಯ್ತಾ? ಜೀವಸತ್ವ ಇ. ಮತ್ತೆ ಏನಾಗ್ಬೋದು? ನಮಗೆ ಹುಷಾರ್ ತಪ್ಪೋದು ಮತ್ತೆ ಮೂಳೆಗಳ ನೋವು ಅವು ಕಾಮನ್ ಆಗಿರ್ತಾವು. ಆದ್ರೆ ಅತ್ಯಂತ ಪ್ರಮುಖವಾಗಿರೋದು ವಿಟಮಿನ್ ಇ ಕೊರತೆಯಿಂದ ಈ ಬಂಜೆತನ ಕಂಡು ಬರುತ್ತೆ. ಓಕೆ. ಅದೇ ರೀತಿಯಾಗಿ 6ನೇದು ಜೀವಸತ್ವ ಕೆ. ಯಾವುದು? ಜೀವಸತ್ವ ಕೆ. ಈ ಜೀವಸತ್ವ ಕೆ ಅಥವಾ ವಿಟಮಿನ್ ಕೆ ಕೊರತೆ ಏನಾದ್ರೂ ನಮ್ಮ ದೇಹಕ್ಕೆ ಉಂಟಾಯ್ತಪ್ಪ ಅಂದ್ರ ಇದು ಸ್ವಲ್ಪ ಮಾರಕ ಆಗಿರುತ್ತೆ. ಯಾಕಂದ್ರ ನಮ್ಮ ದೇಹದಲ್ಲಿ ವಿಟಮಿನ್ ಕೆ ಕೊರತೆ ಉಂಟಾದಾಗ ಅಧಿಕ ರಕ್ತಸ್ರಾವ ಆಗಕ್ ಸ್ಟಾರ್ಟ್ ಆಗುತ್ತ. ಅಧಿಕ ರಕ್ತಸ್ರಾವ ಅಂದ್ರೇನ? ಒಂದು ಸಣ್ಣ ಗಾಯ ಆತಂದ್ರೆ ಏನಾಗುತ್ತ? ರಕ್ತ ಜಾಸ್ತಿ ಏರಿಯಕ್ ಸ್ಟಾರ್ಟ್ ಆಗುತ್ತ. ಜಸ್ಟ್ ನಮ್ಮ ಸ್ಕಿನ್ ಮೇಲೆ ಒಂದು ಸ್ಕ್ರಾಚ್ ಆದ್ರೂ ಕೂಡ ಈ ವಿಟಮಿನ್ ಕೆ ಕೊರತೆ ಇತ್ತಂದ್ರ ಏನಾಗುತ್ತಾ? ಅಧಿಕ ರಕ್ತಸ್ರಾವ ಉಂಟಾಗೋದು ಮತ್ತೆ ಒಸಡುಗಳಲ್ಲಿ ರಕ್ತ ಬರೋದು ಸ್ಟಾರ್ಟ್ ಆಗುತ್ತ. ಯಾವಾಗ? ಈ ಜೀವಸತ್ವ ಕೆದ ಕೊರತೆಯಿಂದ ಏನುಂಟಾಗುತ್ತಾ? ರಕ್ತಸ್ರಾವ. ಯಾವಾಗ ಉಂಟಾಗುತ್ತಾ ರಕ್ತಸ್ರಾವ? ಜೀವಸತ್ವ ಕೆದ ಕೊರತೆ ಉಂಟಾದಾಗ. ಇನ್ನೊಂದು ಸಂದರ್ಭದಾಗ ಕೂಡ ನಾವು ಏನ್ ಮಾಡ್ಬೋದು? ಸಣ್ಣ ಗಾಯದಾಗ ರಕ್ತಸ್ರಾವ ಉಂಟಾಗೋದನ್ನ ನಮ್ಮ ದೇಹದಲ್ಲಿ ಕಾಣ್ಬೋದು. ಯಾವಾಗ? ನಮ್ಮ ದೇಹದಲ್ಲಿ ಕಿರುತಟ್ಟೆಗಳ ಸಂಖ್ಯೆ ಏನಾದ್ರೂ ಕಡಿಮೆ ಆಯ್ತಪ್ಪ ಅಂದ್ರೆ ಅವಾಗ ಕೂಡ ಏನಾಗುತ್ತಾ? ಈ ರಕ್ತಸ್ರಾವ ಕಂಡು ಬರುತ್ತೆ. ಸಣ್ಣ ಗಾಯ ಆದ್ರೂ ಕೂಡ ಅಧಿಕ ರಕ್ತಸ್ರಾವ ಆಗುತ್ತೆ. ಓಕೆ. ಇನ್ನೊಂದು ಬರುತ್ತೆ ಜೀವಸತ್ವ B12 ಅಂತ ಕರಿತೀವಿ. ಏನು? ಜೀವಸತ್ವ B12 ಅಥವಾ ವಿಟಮಿನ್ B12 ಅಂತ ಕರಿತೀವಿ. ಹೌದಾ? ಇದರ ಕೊರತೆ ಏನಾದ್ರೂ ನಮ್ಮ ದೇಹಕ್ಕೆ ಕಂಡು ಬಂತಂದ್ರೆ ಏನಾಗುತ್ತಾ? ರಕ್ತಹೀನತೆ ಕಂಡು ಬರುತ್ತಾ. ಯಾವುದು? ರಕ್ತಹೀನತೆ. ರಕ್ತಹೀನತೆ ಅಂದ್ರೆ ಏನು? ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಎಷ್ಟು ರಕ್ತ ಇರಬೇಕೋ ಅದಕ್ಕಿಂತ ರಕ್ತದ ಪ್ರಮಾಣ ಏನಾಗುತ್ತಾ? ಕಡಿಮೆ ಆಗುತ್ತಾ. ಯಾವಾಗ? ಈ ಜೀವಸತ್ವ B12 ನ ಕೊರತೆಯಿಂದ ಈ ರಕ್ತಹೀನತೆ ಉಂಟಾಗುತ್ತಾ. ಈ ರಕ್ತಹೀನತೆ ಉಂಟಾಯ್ತಪ್ಪ ಅಂದ್ರ ನಮ್ಮ ದೇಹಕ್ಕೆ ಪದೇ ಪದೇ ಸುಸ್ತಾಗೋದು, ಕೈಕಾಲು ನೋವಾಗೋದು. ಯಾಕಾಗುತ್ತಂದ್ರೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನ ಏನ್ ಮಾಡ್ತಾವು? ಈ ರಕ್ತದ ಕಣಗಳು ದೇಹದ ಎಲ್ಲಾ ಭಾಗಗಳಿಗೆ ಸರಬರಾಜು ಮಾಡ್ತಾವು. ಹೌದಾ? ಈ ರಕ್ತಹೀನತೆ ಉಂಟಾಯ್ತಂದ್ರ ಕೆಲವೊಂದು ಭಾಗಗಳು ಏನಾಗ್ತಾವು? ಆಕ್ಸಿಜನ್ ಕೊರತೆಯನ್ನ ಅನುಭವಿಸ್ತಾವು. ಅವಾಗ ನಮ್ಮ ದೇಹದಲ್ಲಿ ಏನಾಗ್ತಾವು? ಅನೇಕ ಕೀಲುಗಳ ನೋವುಗಳು ಕಂಡು ಬರ್ತಾವು. ಅರ್ಥ ಆಯ್ತಾ? ಓಕೆ. ಇವತ್ತಿನ ತರಗತಿಯಲ್ಲಿ ಏನ್ ಮಾಡಿದ್ವಿ ನಾವು?
ಜೀವಸತ್ವಗಳು ಮತ್ತೆ ಅವುಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಓಕೆನಾ? ಮುಂದಿನ ತರಗತಿಯಲ್ಲಿ ಇದೇ ರೀತಿ ವಿಶಿಷ್ಟವಾದಂತಹ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬರ್ತೀನಿ. ಎಲ್ಲರೂ ಏನ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.